ವಿರಾಜ್ ಇಮೇಜನ್ನು ಹಾಳು ಮಾಡೋಕ್ಕೆ ಬಂದಿರೋ ರಾಹುಲ್ ತನ್ನ ವಾಯ್ಸನ್ನೇ ಕಳ್ಕೊಂಡಿದ್ದ. ರಾಹುಲ್ ನೋವು ನೋಡಿ ಸಂಯುಕ್ತ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರೆ ವಿರಾಜ್ ನಗ್ತಾ ಇದ್ದ. ಅವನು ನಗು ನೋಡಿ ಸಂಯುಕ್ತ, ಏಯ್ ಇದೆಲ್ಲ ನಿನ್ನಿಂದನೇ ಆಗಿದ್ದು, ನೀನೇ ಏನೋ ಮಾಡಿದ್ಯಾ, ನಿಜ ಹೇಳೋ, ಏನ್ ಮಾಡ್ದೆ ಅಂತ ಕೂಗಾಡಿದ್ಲು. ಆಗ ವಿರಾಜ್, ಅಯ್ಯೋ ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ, ನೀವೇ ತಾನೇ ಹೇಳಿದ್ದು ಕೊಳ್ತು ಹೋಗಿರೋ ಹಣ್ಣಿಂದ ಜ್ಯೂಸ್ ಮಾಡಿ ಮೋಸ ಮಾಡ್ತಾ ಇದ್ದಾನೆ ಅಂತ, ಅದಕ್ಕೆ ನಿಮ್ಮ ಹಸ್ಬೆಂಡ್ಗೆ ಹೀಗಾಗಿರ್ಬೋದು ಅಂತ ಅಣಕಿಸೋ ಹಾಗೆ ಹೇಳ್ದ. ಆಗ ಸಂಯುಕ್ತ, ಸ್ಟಾಪ್ ಇಟ್, ಸುಮ್ಮನೆ ನಾಟಕ ಮಾಡಬೇಡ, ನಾವು ನಿನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ವಿ ಅಂತ ನೀನೇ ಏನೋ ಮಾಡಿದ್ಯಾ, ನಿಜ ಹೇಳು ಏನ್ ಮಾಡ್ದೆ ಅಂತ ಕೂಗ್ದಾಗ ಅಲ್ಲಿರೋರೆಲ್ಲರೂ ಶಾಕ್ ಆದ್ರು. ಆಗ ವಿರಾಜ್ ಜೋರಾಗಿ ನಗ್ತಾ, ಅಂತೂ ಸತ್ಯ ನಿಮ್ಮ ಬಾಯಿಂದಾನೆ ಹೊರಗೆ ಬಂತು, ಈಗ್ಲಾದ್ರೂ ನಿಮ್ಮ ಗಂಡಂಗೆ ಮಾತು ಬರುತ್ತಾ ಅಂತ ಟ್ರೈ ಮಾಡಿ ಅಂತ ಹೇಳ್ತಾ ವಿರಾಜ್ ರಾಹುಲ್ ಬಾಯನ್ನೇ ನೋಡ್ದ. ಆಗ ಸಡನ್ ಆಗಿ ರಾಹುಲ್ ಸಂಯುಕ್ತ ಅಂತ ನಿಧಾನವಾಗಿ ಮಾತಾಡೋಕ್ ಶುರು ಮಾಡ್ದ. ಅವನು ಮಾತಾಡ್ತಾ ಇರೋದು ನೋಡಿ ಸಂಯುಕ್ತ, ಬೇಬಿ ಆರ್ ಯು ಓಕೆ, ಎಲ್ಲ ಈ ವಿರಾಜ್ನಿಂದಲೇ ಆಗಿದ್ದು, ಅವನನ್ನ ಸುಮ್ಮನೆ ಬಿಡಬಾರ್ದು ಅಂತ ಸಿಟ್ಟು ಆತಂಕದಲ್ಲಿ ಹೇಳ್ತಿರುವಾಗಲೇ ಅಲ್ಲಿರೋರೆಲ್ಲರೂ ಅವಳನ್ನ ತಡೆದು, ಅಮಾಯಕನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ರೆ ಹೀಗೆ ಆಗತ್ತೆ, ಕಷ್ಟಪಟ್ಟು ದುಡಿತಾ ಇರೋನ್ ಮೇಲೆ ಸುಳ್ಳು ಆರೋಪ ಮಾಡ್ತೀರಾ, ನೀವೀಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾವೇ ನಿಮ್ಮನ್ನ ಒದ್ದು ಓಡಿಸ್ತೀವಿ, ಹೋಗಿ ಎಲ್ರೂ ಕೂಗೋಕ್ ಶುರು ಮಾಡಿದ್ರು. ಈ ಲೋ ಕ್ಲಾಸ್ ಪೀಪಲ್ ಹತ್ರ ಬಂದಿದ್ದೆ ನಮ್ ತಪ್ಪು, ಬಾ ಬೇಬಿ ಹೋಗೋಣ ಅಂತ ಹೇಳ್ತಾ ರಾಹುಲ್ನ ಕರ್ಕೊಂಡು ಕಾರ್ ಕಡೆ ಹೋದ್ಲು. ಸೇಡಿನಿಂದ ಕಣ್ಣು ಕೆಂಪು ಮಾಡ್ಕೊಂಡು ರಾಹುಲ್ ವಿರಾಜ್ ಕಡೆ ತಿರುಗಿ ನೋಡಿದ್ರೆ ವಿರಾಜ್ ತಲೆನೇ ಕೆಡಿಸ್ಕೊಳ್ದೆ ತುಂಟತನದಿಂದ ಸ್ಮೈಲ್ ಮಾಡಿ ಕಣ್ಣು ಹೊಡೆದ. 2 ದಿನಗಳ ನಂತರ ಸುರೇಂದ್ರ ರಾವ್ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ರು. ವಿರಾಜ್ ಹಬ್ಬದ ಅಡ್ಗೆ ಮಾಡ್ತಾ ಇದ್ದ. ಮನೆ ಅಳಿಯನಾಗಿ ಸುರಭಿ ಮನೆ ಸೇರಿದಾಗಿಂದ ವಿರಾಜೇ ಆ ಮನೆ ಅಡ್ಗೆ ಭಟ್ಟ ಆಗೋಗಿದ್ದ. ವಿರಾಜ್ಗೂ ಅಡ್ಗೆ ಮಾಡೋ ಕೆಲಸ ಖುಷಿ ಕೊಡ್ತಾ ಇತ್ತು. ದೇವ್ರು ಕೊನೆಗೂ ನಮ್ಗೆ ಅನ್ಯಾಯ ಮಾಡಲಿಲ್ಲ. 2 ವರ್ಷದಿಂದ ಆ ಭರತ್ ನಮ್ಗೆ ಕೊಡಬಾರ್ದು ಕಷ್ಟನೆಲ್ಲ ಕೊಟ್ಟ, ಅದಕ್ಕೆ ಪ್ರತಿಯಾಗಿ ಅವನಿಗೆ ಸರಿಯಾಗಿ ಅವಮಾನ ಆಗಿದೆ. ನಮ್ಮ ಈ ಸಂತೋಷಕ್ಕೆ ಹೊಸ ಚೇರ್ಮನ್ ಹೇಮಂತ್ ಅವರೇ ಕಾರಣ. ಇವರು ಜುವೆಲರಿ ಇಂಡಸ್ಟ್ರೀಸ್ನ ಸಪ್ರೇಟ್ ಆಗಿ ಮರ್ಜ್ ಮಾಡದೆ ಕಂಪ್ನಿನೇ ಮರ್ಜ್ ಮಾಡಿದ್ದಾರೆ ಅಂತ ಸುರೇಂದ್ರ ಹೇಳ್ದ. ಅವನ ಈ ಮಾತಿಗೆ ಸುರಭಿ ರೇಣುಕಾನು ತಲೆ ಹಾಕಿದ್ರು. ಆ ಕಡೆ ರಾಜೇಂದ್ರ ರಾವ್ ಮನೆಯವರಿಗೆ ಇಷ್ಟೆಲ್ಲ ಆಗೋಕೆ ಮೇನ್ ಆಗಿ ಯಾರೋ ಒಬ್ರು ಕಾರಣ ಇದ್ದಾರೆ ಅನ್ನೋದು ಗೊತ್ತಾಗಿತ್ತು. ಬಟ್ ಆ ಶತ್ರು ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವರೆಲ್ಲ ಅದ್ರ ಹುಡುಕಾಟದಲ್ಲೇ ಇದ್ರು. ಭರತ್ ಅಂತೂ ಗಾಯ ಆಗಿರೋ ಸಿಂಹದ ತರ ಮೆಂಟಲ್ ಆಗೋಗಿದ್ದ. ಜುವೆಲ್ಲರಿ ಇಂಡಸ್ಟ್ರೀಸ್ನಲ್ಲಿ ಬದಲಾವಣೆ ಆಗಿರೋದು ಇಡೀ ಬೆಂಗಳೂರಿನಲ್ಲೂ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಮೊನ್ನೆ ಭರತ್ಗೆ ಮೀಟಿಂಗ್ ಹಾಲ್ನಲ್ಲಿ ಆಗಿರೋ ಅವಮಾನದ ಬಗ್ಗೆ ಮೀಡಿಯಾದಲ್ಲಿ ಫ್ಲಾಶ್ ನ್ಯೂಸ್ ಪಬ್ಲಿಷ್ ಆಗ್ತಾ ಇತ್ತು. ಸುರಭಿಗೆ ಈ ನ್ಯೂಸ್ ನೋಡಿ ಹಾಲು ಕುಡ್ದಷ್ಟೇ ಸಂತೋಷ ಆಯಿತು. ನಮ್ಮನ್ನೆಲ್ಲ ಬೀದಿಗೆ ತರ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ವಾ, ಈಗ ನೀನ್ ಬೀದಿಲ್ ಕಾಲಿಟ್ರೆ ಸಾಕು, ಜನ ಆಡ್ಕೊಂಡು ನಗ್ತಾರೆ, ನನ್ನ ಗಂಡನ್ ನೆರಡ್ಕೊಂಡ್ರೆ ಸಾಕು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೆ ನೀನು, ಇನ್ಮುಂದೆ ಇದೆಲ್ಲ ನಡೆಯಲ್ಲ ಭರತ್, ಇನ್ನೇನಿದ್ರು ಆಟ ನಮ್ದು, ಟೈಮ್ ಎಲ್ರೂ ಸಿಚುವೇಶನ್ಸ್ನು ಬದಲಾಯಿಸುತ್ತೆ ಅಂತ ಮನ್ಸಲ್ಲೇ ಹೇಳ್ಕೊಂಡು ಸುರಭಿ ನಕ್ಕಿದ್ಲು. ಅಡ್ಗೆ ಮನೆ ಕೆಲಸನೆಲ್ಲ ಮುಗಿಸಿ ವಿರಾಜ್ ಸುರಭಿ ರೂಮ್ಗೆ ಹೊರಟಿದ್ದ. ಫಸ್ಟ್ ಟೈಮ್ ಹೆಂಡ್ತಿ ರೂಮ್ಗೆ ಹೋಗಿದ್ರಿಂದ ಅವನಿಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು. ವಿರಾಜ್ ತನ್ನ ಸೂಪರ್ ಪವರ್ ಯೂಸ್ ಮಾಡಿ ಆ ರೂಮಿನ ಲೈಟ್ಸ್ನ ರೊಮ್ಯಾಂಟಿಕ್ ಆಗಿ ಚೇಂಜ್ ಮಾಡ್ದ. ಬಟ್ ಸುರಭಿ ಇದನ್ನ ಅಬ್ಸರ್ವ್ ಮಾಡಲಿಲ್ಲ. ಬದಲಾಗಿ ನಾನು ಇಲ್ಲಿವರೆಗೂ ಬಿಡಿಸಿರೋ ಎಲ್ಲ ಜ್ಯುವೆಲರಿ ಡಿಸೈನ್ಸ್ ಇಲ್ಲಿದೆ ನೋಡು ಅಂತ ಹೇಳಿ ವಿರಾಜ್ ಮುಂದೆ ಒಂದು ಬುಕ್ ಇಟ್ಲು. ವಿರಾಜ್ ಎಲ್ಲ ಡಿಸೈನ್ಸ್ನು ನೀಟಾಗಿ ನೋಡಿ, ವಾವ್ ಸೋ ಬ್ಯೂಟಿಫುಲ್, ನಿಂಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ವೆರಿ ವೆರಿ ಬ್ಯೂಟಿಫುಲ್ ಅಂತ ಹೊಗಳ್ದ. ದಿಸ್ ಒನ್ ಇಸ್ ಬೆಸ್ಟ್ ವಿರಾಜ್, ನಾವು ಈ ಡಿಸೈನ್ಗೆ ಒಂದು ಹೆಸರು ಇಡಬೇಕು, ಯಾವ ಹೆಸರು ಇಡೋಣ ಅಂತ ಕೇಳ್ತಾ ಅವಳು ಎದ್ದು ನಿಂತ್ಕೊಂಡ್ಳು. ವಿರಾಜ್ ಒಂದು ಡೀಪ್ ಉಸಿರು ಎಳ್ಕೊಂಡು ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಂಡ. ಆಮೇಲೆ ಕಿಂಗ್ ಆಫ್ ದ ವರ್ಲ್ಡ್ ಅಂತ ಇಡೋಣ ಅಂದ. ಸುರಭಿಗೂ ಆ ಹೆಸರು ಇಷ್ಟ ಆಯಿತು. ವಾವ್ ಅಮೇಝಿಂಗ್, ಆ ಟೈಟಲ್ ತುಂಬ ಚೆನ್ನಾಗಿದೆ, ಸೂಪರ್, ಈಗಲೇ ಅವ್ರಿಗೆ ಡಿಸೈನ್ಸ್ ಮತ್ತೆ ರೆಸ್ಯೂಮ್ ಕಳಿಸು ಹಾಗಾದ್ರೆ. ಅವು ಪ್ರೀತಿ ತುಂಬಿದ ಸ್ವರದಲ್ಲಿ ಅವಳನ್ನ ಎಂಕರೇಜ್ ಮಾಡ್ತಾ ಹೇಳ್ದ. ತಕ್ಷಣ ಅವಳು ಹೇಮಂತ್ ಮೇಲ್ ಐಡಿಗೆ ರೆಸ್ಯೂಮ್ ಮತ್ತೆ ಡಿಸೈನ್ಸ್ ಮೇಲ್ ಮಾಡಿದ್ಲು. 5 ನಿಮಿಷದಲ್ಲಿ ನಿಮ್ಮ ಡಿಸೈನ್ಸ್ ತುಂಬ ಚೆನ್ನಾಗಿದೆ, ನಾಳೆನೆ ಬಂದು ನನ್ನನ್ನು ಮೀಟ್ ಮಾಡಿ ಅಂತ ಹೇಮಂತ್ ರಿಪ್ಲೈ ಕೂಡ ಮಾಡ್ದ. ಅದನ್ನು ಓದಿ ಸುರಭಿಗೆ ತುಂಬಾನೇ ಎಕ್ಸೈಟ್ ಆಗೋಯ್ತು. ಆ ಖುಷಿನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಗೊತ್ತಾಗದೆ ವಿರಾಜ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಳು. ಮಾರನೇ ದಿನ ಬೆಳಗ್ಗೆ ಹೇಮಂತ್ನ ಮೀಟ್ ಮಾಡೋಕೆ ವಿರಾಜ್ನೇ ಸುರಭಿನ ಕರ್ಕೊಂಡು ಜ್ಯೋತಿ ಟವರ್ಸ್ಗೆ ಹೋದ. ಅವಳು ಆ ಆಫೀಸ್ ಒಳಗೆ ಕಾಲಿಡೋಕ್ಕೂ ಮೊದಲು
ವಿರಾಜ್ ಕೈ ಹಿಡ್ಕೊಂಡು, ನಂಗೆ ಭಯ ಆಗ್ತಿದೆ ವೀರ್, ನಾನು ಫಸ್ಟ್ ಟೈಮ್ ಈ ಥರ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಸಖತ್ ಟೆನ್ಷನ್ ಮಾಡ್ಕೊಂಡು ಹೇಳಿದ್ಲು. ಖಂಡಿತ ನೀನು ಚೆನ್ನಾಗಿ ಮಾಡ್ತೀಯಾ, ಆ ನಂಬಿಕೆ ನನಗಿದೆ. ನಿನ್ನ ಡಿಸೈನ್ಸ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಎಕ್ಸ್ಪ್ಲೇನ್ ಮಾಡು. ಇಷ್ಟು ವರ್ಷದ ನಿನ್ನ ಸ್ಟ್ರಗಲ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಿನ್ನ ಡಿಸೈನ್ಸ್ ಮಾರ್ಕೆಟ್ಗೆ ಕಾಲಿಡೋದು ಗ್ಯಾರಂಟಿ ಅಂತ ವಿರಾಜ್ ಫುಲ್ ಕಾನ್ಫಿಡೆನ್ಸಿಂದ ಹೇಳ್ದ. ವಿರಾಜ್ ಕೈ ಹಿಡ್ಕೊಂಡು ಸುರಭಿ ಹೇಮಂತ್ ಕ್ಯಾಬಿನ್ ಕಡೆಗೆ ಹೊರಟ್ಲು. ಇನ್ನೇನು ಡೋರ್ ಓಪನ್ ಮಾಡಬೇಕು ಅನ್ನೋಷ್ಟರಲ್ಲಿ ಡೋಂಟ್ ಓಪನ್ ದ ಡೋರ್ ಅಂತ ಅವಳ ಹಿಂದಿಂದ ಯಾರೋ ಕಿರ್ಚಿದ್ ಕೇಳಿಸ್ತು. ಸುರಭಿ ಬೆಚ್ಚ ಬಿದ್ದು ಹಿಂತಿರುಗಿ ನೋಡಿದ್ಲು. ಅವಳ ಹಿಂದೆ ನಿಂತಿರೋ ಆ ಆಕೃತಿ ನೋಡಿ ಸುರಭಿ ಕೈಯಲ್ಲಿದ್ದ ರೆಸ್ಯೂಮ್ ಕೂಡ ಕೆಳಗೆ ಬಿದ್ದುಬಿಡ್ತು. ತುಂಬ ಚೆನ್ನಾಗಿ ಗೊತ್ತಿರೋ ವಾಯ್ಸ್ ಆಗಿದ್ರಿಂದಲೇ ಸುರಭಿ ಹಾಗೆ ಬೆಚ್ಚ ಬಿದ್ದಿದ್ಲು. ಯಾಕಂದ್ರೆ ಅದು ಅವಳ ಕಸಿನ್ ಸಂಯುಕ್ತ ಆಗಿದ್ಲು. ಹಾಯ್ ಸಂಯುಕ್ತ ಅಂದು. ಶಡಪ್, ನಿನಗೆ ನನ್ನ ಮುಂದೆ ನಿಂತ್ಕೊಳ್ಳೋಕೆ ಎಷ್ಟು ಧೈರ್ಯ ಇರಬೇಡ. ನೀನೇನ್ ಮಾಡ್ತಾ ಇದೀಯ ಇಲ್ಲಿ, ಅದು ಈ ನಿನ್ ವೇಟ್ ಬಾಡಿ ಗಂಡನ ಜೊತೆ ಅಂತ ಅಸಹ್ಯದ ಮುಖ ಮಾಡ್ತಾ ಹೇಳಿದ್ಲು. ಸಾರಿ ಸಂಯುಕ್ತ, ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಬರಬೇಕಾಯ್ತು. ಕೆಲಸ ಮುಗಿಸಿ ಬೇಗನೆ ಹೊರಟ್ಬಿಡ್ತೀವಿ. ಆತಂಕದಲ್ಲೇ ಮಾತಾಡ್ತಿದ್ದ ಸುರಭಿನ ನೋಡಿ ವಿರಾಜ್ಗೆ ತುಂಬ ನೋವಾಯಿತು. ಏನ್ ಕೆಲಸ, ಯಾರು ಬರ ಕೇಳಿದ್ದು ನಿನಗೆ ಅಂತೆಲ್ಲ ಮತ್ತೆ ಪ್ರಶ್ನೆ ಮಾಡ್ತಿದ್ದ ಸಂಯುಕ್ತ ಮಾತನ್ನ ಅರ್ಧಕ್ಕೆ ತಡೆದು ಕೈಗೆ ಬಂದಿರೋ ಅವಕಾಶ ಎಲ್ಲಿ ಹಾಳಾಗುತ್ತೋ ಅಂತ ಸುರಭಿ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂತ ವಿರಾಜ್ ಅರ್ಥ ಮಾಡ್ಕೊಂಡು, ಅರೆ ಸುರಭಿ, ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ಅಪಾಯಿಂಟ್ಮೆಂಟ್ ಇರೋದಕ್ಕೆ ನಾವು ಬಂದಿರೋದಲ್ವಾ, ನಡಿ ನಮ್ಮ ಪಾಡಿಗೆ ನಮ್ಮ ಕೆಲಸ ಮುಗಿಸಿ ಹೊರಡೋಣ ಅಂತ ಸಂಯುಕ್ತ ಮಾತಿಗೆ ಅಡ್ಡ ಬಂದ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ರಾಹುಲ್, ಹೌ ಡೇರ್ ಯು ಅಂತ ಕೂಗ್ದ. ರಾಹುಲ್, ಈಗ ಮತ್ತೆ ಜಗಳ ಮಾಡೋ ಮೂಡಲ್ ನಾನಿಲ್ಲ, ವಿ ಹ್ಯಾವ್ ಅಪಾಯಿಂಟ್ಮೆಂಟ್ ಅಂತ ವಿರಾಜ್ ಪೊಲೈಟ್ ಆಗಿ ತಿಳಿಸಿ ಹೇಳೋಕೆ ಟ್ರೈ ಮಾಡ್ತಿರುವಾಗಲೇ ಸಂಯುಕ್ತ ಸುರಭಿ ಕೈನಲ್ಲಿರೋ ಫೈಲ್ ನೋಡಿ, ಏನದು ಅಂತ ಕಿತ್ಕೊಂಡು ಅದರಲ್ಲಿರೋ ಜ್ಯುವೆಲರಿ ಡಿಸೈನ್ಸ್ ನೋಡಿ, ಓಹ್, ನೀನ್ ಸ್ಕೆಚ್ ಮಾಡಿರೋ ಈ ದರಿದ್ರ ಡಿಸೈನ್ ತೋರ್ಸೋಕೆ ಬಂದಿದ್ಯಾ? ಒಂದಕ್ಕಿಂತ ಒಂದು ಡಬ್ಬಾ ಥರ ಇದೆ. ಚೀಫ್ ಡಿಸೈನರ್ ಆಗಿ ನಾನು ರಿಜೆಕ್ಟ್ ಮಾಡ್ತಿದ್ದೀನಿ, ಸುಮ್ಮನೆ ಹೊರಡು ಇಲ್ಲಿಂದ ಅಂತ ಹೇಳ್ತಾ ಆ ಫೈಲ್ನ ಸುರಭಿ ಮುಖಕ್ಕೆ ಬಿಸಾಕದ್ದು. ಯಾಕೆ ಹೀಗೆ ಮಾಡ್ತಿದ್ಯಾ ಸಂಯುಕ್ತ? ನಾವೆಲ್ಲರೂ ಒಂದೇ ಫ್ಯಾಮಿಲಿ ತಾನೆ, ನಿಂಗೆ ಯಾಕೆ ನನ್ನ ಕಂಡ್ರೆ ಇಷ್ಟು ದ್ವೇಷ? ನೋವು ತುಂಬಿದ ಧ್ವನಿಯಲ್ಲಿ ಸುರಭಿ ಕೇಳ್ತಿದ್ರೆ ಅದನ್ನ ನೋಡ್ಕೊಂಡು ವಿರಾಜ್ಗೆ ಆಲ್ರೆಡಿ ಕೋಪ ಕುದೀತಿತ್ತು. ನೀನ್ ಬಾ ಸುರಭಿ ಅಂತ ಅವಳ ಕೈ ಹಿಡ್ಕೊಂಡು ಕ್ಯಾಬಿನ್ಗೆ ಹೋಗೋಕೋದ. ಅದೇ ಸಮಯಕ್ಕೆ ಗಲಾಟೆ ಕೇಳಿಸ್ಕೊಂಡು ಹೇಮಂತ್ ಕೂಡ ಆಚೆಗೆ ಬಂದ. ಏನಿದು ಗಲಾಟೆ? ಇದೇನು ಆಫೀಸೋ ಫಿಶ್ ಮಾರ್ಕೆಟೋ? ಏನಾಗ್ತಿದೆ ಇಲ್ಲಿ ಅಂತ ವಾಯ್ಸ್ ಕೇಳಿ ಎಲ್ಲರೂ ಸೈಲೆಂಟ್ ಆದ್ರು. ಸಂಯುಕ್ತನೇ ಮುಂದೆ ಬಂದು, ಏನಿಲ್ಲ ಸರ್, ನಾನು ಈಗಲೇ ಇವರನ್ನ ಹೊರಗೆ ಕಳಿಸ್ತೀನಿ. ವೆಯ್ಟ್, ಅವ್ರನ್ನ ಇವತ್ತು ಇಲ್ಲಿಗೆ ಬರೋಕ್ಕೆ ಹೇಳಿರೋದೇ ನಾನು. ಯಾಕೆ, ನಿಮ್ಗೇನಾದ್ರೂ ಪ್ರಾಬ್ಲಮ್ಮಾ ಅಂತ ಆರೋಗೆಂಟಾಗೆ ಕೇಳಿದ ಹೇಮಂತ್. ಇಬ್ರು ಹೇಮಂತ್ ಕ್ಯಾಬಿನ್ ಒಳಗಡೆ ಹೋದ್ರು. 15 ನಿಮಿಷ ಕಳೀತು. ಇಲ್ಲಿ ಸಂಯುಕ್ತ ರಾಹುಲ್ ಇಬ್ರು ಬಾಲ ಸುಟ್ಟ ಬೆಕ್ಕಿನ ಥರ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ಇಲ್ಲ ರಾಹುಲ್, ಚಿಕ್ಕೋಳಿದ್ದಾಗಿಂದ ನನಗೆ ಸುರಭಿ ಎದುರು ಯಾವತ್ತೂ ಗೆದ್ದೆ ಅಭ್ಯಾಸ, ನಾನು ಸೋಲ್ಬಾರ್ದು ಅಂತ ಹೇಳ್ತಿದ್ದ ಹಾಗೆ ಸುರಭಿ ವಿರಾಜ್ ಕ್ಯಾಬಿನಿಂದ ಆಚೆ ಬಂದ್ರು. ಅವಳ ಮುಖ ನೋಡಿ ಸಂಯುಕ್ತಂಗೆ ತನ್ನ ಅಸ್ತಿತ್ವನ ಯಾರೋ ಕಿತ್ಕೋತಿದ್ದಾರೆ ಅಂತ ಅನ್ಸೋಕ್ ಶುರುವಾಗಿತ್ತು. ಸುರಭಿ ಅವಳ ಹತ್ರ ಬಂದು ಕಿವಿಲ್ ಏನೋ ಹೇಳಿದ್ಲು. ಅಷ್ಟೇ, ಸಂಯುಕ್ತ ನೆಕ್ಸ್ಟ್ ಮೊಮೆಂಟ್ ಭೂಕಂಪ ಆದೋ ತರ ಫ್ಲೋರ್ ಮೇಲೆ ಬಿದ್ದು ಹೋದ್ಲು. ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.